30 ಲಕ್ಷ 18 ಲಕ್ಷ ಇದೆ ಎಲ್ಲಾದರೂ ಇಂಟೀರಿಯರ್ ಎಲ್ಲಾದರೂ ಹೋದರೆ. ಏನೋ ನಮಗೆ ಮನೇಲಿ ಬರ್ದಿತ್ತು ಇಲ್ಲಿ ತೊಗೊಂಡಿದ್ದೀವಿ. ಈಗ ಬಂದವರೆಲ್ಲ ಈ ಮನೆನೇ ಹೈಲೈಟ್ ಮಾಡ್ತಾರೆ. ಈ ದೊಡ್ಡ ಮನೆ ಇದೆಯಲ್ಲ, ಇವ್ರಿಗೆ ಯಾಕೆ ಬೇಕು, ಇವ್ರಿಗೆ ಯಾಕೆ ಕರಿಬೇಕು, ಇವ್ರನ್ನ ಯಾಕೆ ನೋಡಬೇಕು ಅಂತ ಈಗ ಹೇಳ್ತಾರೆ ಸರ್. ಅಂದರೆ ಹೈಲೈಟ್ ಅಷ್ಟೇ. ಚೆನ್ನಾಗಿ ನೋಡೋಕೆ ಚೆನ್ನಾಗಿ ಒಳ್ಳೆ ಮನೆಯಲ್ಲಿದ್ದಾರೆ, ಇವ್ರಿಗೆ ಏನಾಗಿದೆ ಅಂತ ಕೇಳ್ತಾರೆ. ಈಗ ನಾವೇನೋ ನಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರು ಕರೆದು ಕಟ್ಟಿ ಪೆನ್ಷನ್ ಲೋನ್ ಮನೆ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ, ಐತೆ ಅಷ್ಟೇ. ಲೋನ್ ನೋಡಲ್ಲ, ಮನೆ ಮಾತ್ರ ನೋಡ್ತಾರೆ ಸರ್. DCFC ಹತ್ರ ವಾರ್ ಮೆಮೋರಿಯಲ್ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಸತ್ತೋರು ಹೆಸರಾಗ್ತಾರೆ. ಇನ್ನೂ ಅದು 4 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಒಬ್ಬರು ಎಕ್ಸರ್ವಿಸ್ ಮ್ಯಾನು ಚಾಮರಾಜನಗರ DC ಆಗಿದ್ರು. ಅವ್ರಿಗೆ ಎಷ್ಟೋ ಕ್ಯೂಬಿಕ್ ಮೀಟ್ರ್ ಕಲ್ಲನ್ನ ಫ್ರೀ ತರಿಸ್ಕೊಟ್ಟಿದ್ದಾರೆ. ತರಿಸಿ ಹಾಕಿದ್ರು ಅಷ್ಟೇ, ನನಗೆ ಯಾರೂ ಮಾಡಲಿಲ್ಲ. ಇನಾಗ್ರೇಷನ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕಲ್ಲು ಹಂಗೆ ಬಿದ್ದೆ. ಕೆಲಸ ಮಾಡಿದೆ ಅಂತಾರೆ, ಮಾಡಿಲ್ಲ ಸರ್. ಅಲ್ಲೆಲ್ಲ ಹೆಸರಾಗ್ತಾರೆ. ಇಂಡಿಯಾ ಗೇಟಲ್ಲಿ ಏನೋ ನಿಮ್ಮ ಮಗನ ಹೆಸರಿದೆ ಅಂತ. ಇಂಡಿಯಾ ಗೇಟ್ಲಿ ಹೆಸರಿದೆ ಸರ್. ಮತ್ತು ಊಟಿ ವೆಲ್ಲಿಂಗ್ಟನ್ನಲ್ಲಿ ವಾರ್ ಮೆಮೋರಿಯಲಲ್ಲಿ 132 ನಂಬರ್ಲಿ ಒಂದು ಹೆಸರಿದೆ ಸರ್. 132 ನಂಬರ್ಲಿ ನಾವು ಮೊನ್ನೆ ಹೋಗಿ ನೋಡಿದೋ ಪ್ರಶಾಂತ್ AP ಅಂತ. ಅದು ಯಾವ ಒಂದೊಂದು ಇನ್ಸಿಡೆಂಟಿಗೆ ಒಂದು ಹೆಸರಾಗ್ತಾರೆ. ಇನ್ನು ಆಪರೇಷನ್ ರಕ್ಷಕ ಅನ್ನೋದ್ರಲ್ಲಿ ಸತ್ತಿರೋದು ಅವನು. ಆಪರೇಷನ್ ರಕ್ಷಕ ಅಲ್ಲಿ ಇಂಡಿಯಾ ಗೇಟ್ಲಿ ಹೆಸರಿದೆ ಸರ್. ಪ್ಲಸ್ ಊಟಿಯಲ್ಲಿದೆ. ಅದು ಬಿಟ್ಟರೆ ವಾರ್ ಮೆಮೋರಿಯಲ್ ಬೆಂಗಳೂರು ಇದೆ ನೋಡಿ, ರಾಜಭವನದಿಂದ ಮುಂದೆ ಎಲ್ಲ ಹೋಗಬೇಕು, ಅಲ್ಲಿದೆ. ಅಲ್ಲೂ ಕೂಡ ಪ್ರಶಾಂತ್ AP OP ರಕ್ಷಣಾ ಸತ್ಯ ಅಂತೇಳಿ 1948ರಿಂದ 2014 ಯಾರು ಸತ್ತರು ಹೆಸರು ಹಾಕಿದ್ದಾರೆ ಸರ್. ಅಲ್ಲೂ ಕೂಡ ಅವನ ಹೆಸರಿದೆ. ಏನಿದು ಆಪರೇಷನ್ ರಕ್ಷಕ ಅಂತ ಕರೆದ್ರ ಇದನ್ನ? ಈ ಆಪರೇಷನ್ ಮುಗಿದ್ಮೇಲೆ ಒಂದೊಂದು ಆಪರೇಷನ್ಗೆ ಹೋಗೋಗ್ಲೇ ಹೆಸರಿಟ್ಬಿಡ್ತಾರೆ. OP ರಕ್ಷಕ ಏನೋ ಒಂದು ಹೆಸರಿರುತ್ತೆ. ಇದು OP ರಕ್ಷಕನಲ್ಲಿ ಸತ್ಯ ಸರ್. ಕೊನೆಯಲ್ಲಿ ನಿಮಗೆ OP ರಕ್ಷಕ ಹೆಂಗೆ ಎಂಡ್ ಆಯ್ತು ಏನು ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ರ ನೀವು? ಏನಿಲ್ಲ, ಯಾರು ಹೇಳೋರ್ಬೇಕಲ್ಲ ಸರ್. ಅದನ್ನು ಹೇಳಲ್ಲ ನಿಮಗೆ. ಆರ್ಮೇಲೆ ಸತ್ತೋದು ಅಷ್ಟೇ ಸರ್. ಇನ್ನು ಪೆನ್ಷನ್ಗೆ ಹೋಗಿ ಸ್ವಲ್ಪ ನೀವು ಚಾಲಕಾಗಿ ಹಿಂದಿ ಇಂಗ್ಲೀಷ್ ಮಾತಾಡ್ತಿದ್ರೆ ಚೆನ್ನಾಗಿ ಮಾತಾಡ್ತಾರೆ. ನೀವೇನು ಗೊತ್ತಿಲ್ಲ ಅಂದರೆ ಅವ್ರು ಏನಾದ್ರೆ ಜಾವ ಬೈಟೋ ಅಂತಾರೆ, ಮುಗಿದೋಯ್ತು. ಇನ್ನು ಯಾರಾದ್ರೂ ನಮ್ಗೆ ಗೊತ್ತಿರಬೇಕು, ಅವ್ರಿಗೆ ಏನಾದ್ರು ಹೇಳಿ ಸರ್, ನಾವು ಅವ್ರಿಗೆ ಹೇಳಿ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿ, ಇಲ್ಲಾಂದರೆ ಎರಡೇ ಮಾತು ಮುಗಿದೋಯ್ತು. ತುಂಬ ಕಷ್ಟ ಇದೆ ಸರ್ ಇದರಲ್ಲಿ. ನೀವು ತಿಳಿದಷ್ಟು ಪಬ್ಲಿಕ್ ತಿಳಿದಷ್ಟು ಸುಲಭ ಆಗಿಲ್ಲ. ನಾವು ಪಬ್ಲಿಕ್ ಅಂತ ಕೂತ್ರು ದುಡ್ಡು ಬರ್ತದೆ, ಪೆನ್ಷನ್ ಬರ್ತದೆ, ಹಂಗೆ ಮಾಡ್ದೆ ಅಂತೇಳಿ ತೊಗೊಳ್ಬೇಕ್ರೆ ಏನು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ